ಹಲೋ ಹಾಯ್ ಎಲ್ಲ ವೀಕ್ಷಕರಿಗೆ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ಚಿಕನಲ್ಲಿ ಯಾವ ರೆಸಿಪಿ ಮಾಡೋದು ಅಂತ ಯೋಚನೆ ಆಗ್ತಾ ಇದೆಯಾ? ಹಾಗಾದರೆ ಯೋಚನೆ ಮಾಡಲೇಬೇಡಿ. ಇವತ್ತು ಸ್ಪೆಷಲ್ಲಾಗಿ ಚಿಕನ್ ಲಾಲಿಪಾಪ್ ಮಾಡಿ. ಆವಾಗ ನಿಮಗೂ ತುಂಬ ಖುಷಿ ಆಗುತ್ತೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಚಿಕನ್ ಲಾಲಿಪಾಪ್ನ ತುಂಬ ಟೈಪ್ಸಲ್ಲಿ ಮಾಡ್ಬೋದು. ನಾನು ನಿಮಗೆ ಒನ್ ಟೈಪಲ್ಲಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನೋಡೋಣ ಹೇಗೆ ಮಾಡೋದು ಅಂತ. ಹಾಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗ ನಾನು ಮಾಡೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ನೋಡಿ ಕೊನೆ ತನಕ. ನಿಮಗಿಲ್ಲಿ ಕಾಣಿಸ್ಬೋದು, ನಾನು ಚಿಕನ್ ಲೆಗ್ ಪೀಸ್ನ ಚಿಕನ್ ಲಾಲಿಪಾಪ್ಗೆ ಹೇಗೆ ಬೇಕೋ ಹಾಗೆ ಅಂಗಡಿಲೇ ನಾನು ಹೇಳಿಬಿಟ್ಟು ಕಟ್ ಮಾಡಿಸಿ ಇಟ್ಕೊಂಡಿದ್ದೀನಿ. ಇದೊಂದು 14 ಪೀಸ್ನಷ್ಟಿದೆ. ನೀವು ಚಿಕನ್ನ ಲೆಗ್ಸ್ ಅಥವಾ ವಿಂಗ್ಸಲ್ಲಿ ಲಾಲಿಪಾಪ್ಗೆ ಯಾವ ಟೈಪ್ ಬೇಕೋ ಆ ಟೈಪಲ್ಲೇ ಅಂಗಡಿಲೇ ಹೇಳಿ ಕಟ್ ಮಾಡಿಸ್ಕೋಬೋದು. ಇದನ್ನು ಈಗ ನಾನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಒಂದು ಬೌಲ್ಗೆ ಈಗ 1/2 ಟೀ ಸ್ಪೂನಷ್ಟು ಪೆಪ್ಪರ್ ಪುಡಿ ಹಾಕ್ತಾಯಿದ್ದೀನಿ. 2 ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ 1.5 ಟೀ ಸ್ಪೂನಷ್ಟು. ಚಿಲ್ಲಿ ಸಾಸ್ ಕೂಡ ಹಾಕ್ತಾಯಿದ್ದೀನಿ 2 ಟೀ ಸ್ಪೂನಷ್ಟು. ಈಗ ಇದಕ್ಕೆ 1/4 ಟೀ ಸ್ಪೂನಷ್ಟು ಹಳದಿ, 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನೀವು ಆದಷ್ಟು ಮನೇಲೇ ಮಾಡ್ಕೊಳ್ಳಿ. ಆವಾಗ ನೀವು ಏನು ರೆಸಿಪಿ ಮಾಡಿದ್ರೂ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ. ಈಗ ಇದಕ್ಕೆ 2-3 ಸಣ್ಣ ಹಸಿಮೆಣಸಿನ್ಕಾಯಿನ ತುಂಬ ಚಿಕ್ಕದಾಗಿ ಇಲ್ಲಿ ಕಾಣುತ್ತಲ್ಲ ಹೀಗೆ ಕಟ್ ಮಾಡ್ಕೊಂಡು ಹಾಕೋಬೇಕು. ಜೊತೆಗೆ ಒಂದು ಸಣ್ಣ ಈರುಳ್ಳಿನ ಕೂಡ ಹೀಗೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋಬೇಕು. 2 ಮೊಟ್ಟೆ ಹಾಕ್ತಾಯಿದ್ದೀನಿ. ಟೇಸ್ಟಿಗೆ ಸಾಲ್ಟ್ ಹಾಕ್ತಾಯಿದ್ದೀನಿ. ಈಗ ನಿಧಾನಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಲೆಮನ್ ಜ್ಯೂಸ್ ಹಾಕ್ತಾ ಇಲ್ಲ. ನೀವು ಬೇಕಿದ್ರೆ ಒಂದು 2-3 ಟೀ ಸ್ಪೂನಷ್ಟು ಲೆಮನ್ ಜ್ಯೂಸ್ ಹಾಕ್ಕೊಳ್ಳಿ. ಆವಾಗ ಲಾಲಿಪಾಪ್ ಟೇಸ್ಟು ತುಂಬ ರುಚಿಯಾಗುತ್ತೆ. ಅಲ್ಲದೆ ಈ ಲಾಲಿಪಾಪ್ನ ನೀವು ಮನೇಲಿ ಪಾರ್ಟಿ ಇದ್ದಾಗ ಅಥವಾ ಸಂಡೇ ಸ್ಪೆಷಲ್ ಆಗಿ ಲಂಚ್ ಅಥವಾ ಡಿನ್ನರ್ಗೆ ಕೂಡ ಇದನ್ನು ನೀವು ಮನೇಲಿ ಮಾಡಿಕೊಂಡು ಫ್ಯಾಮಿಲಿ ಎಲ್ಲ ಎಂಜಾಯ್ ಮಾಡ್ತಾ ಇದನ್ನು ನೀವು ತಿನ್ಬೋದು. ಒಂದು ಚಿಟಿಕೆಯಷ್ಟು ಫುಡ್ ಕಲರ್ ಹಾಕ್ತಾಯಿದ್ದೀನಿ. ಇದು ನಿಮಗೆ ಆಪ್ಷನ್ ಅಷ್ಟೇ, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಈಗ ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಲಾಲಿಪಾಪ್ಗೆ ಅಂತ ಕಟ್ ಮಾಡಿಸಿದ್ದೀವಲ್ಲ ಆ ಚಿಕನ್ನ ಈಗ ಇದಕ್ಕೆ ಹಾಕ್ತಾಯಿದ್ದೀನಿ ಒಂದೊಂದಾಗಿ. ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಎಲ್ಲ ಚಿಕನ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಲಾಲಿಪಾಪ್ನ ನೀವು ತುಂಬ ಈಸಿಯಾಗಿ ಮನೇಲೇ ಮಾಡಿಕೊಂಡು ತಿನ್ಬೋದು. ಇದನ್ನು ತಿನ್ನೋದಕ್ಕೆ ನೀವು ರೆಸ್ಟೋರೆಂಟಿಗೆ ಹೋಗಲೇಬೇಕು ಅಂತೇನೂ ಇಲ್ಲ. ಅಲ್ಲದೆ ಅನ್ನದ ಜೊತೆ ರಸಮ್ ಇದ್ದರೆ ಸೈಡ್ ಡಿಶ್ ಆಗಿ ಕೂಡ ಇದನ್ನು ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಗೆ ಕೂಡ ಇದು ತುಂಬಾ ಇಷ್ಟ ಆಗುತ್ತೆ ಲಾಲಿಪಾಪು. ಇದಕ್ಕೆ ಈಗ ಒಂದು 1/2 ಕಪ್ನಷ್ಟು ಮೈದಾ ಹಿಟ್ಟು, 1/2 ಕಪ್ಗಿಂತ ಸ್ವಲ್ಪ ಕಡಿಮೆ ಕಾರ್ನ್‌ಫ್ಲೋರ್ ಮತ್ತು 1 ಅಥವಾ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಇದನ್ನು ಆದಷ್ಟು ನಿಧಾನಕ್ಕೆ ಕಲಿಸ್ಕೋಬೇಕು. ಪುಡಿ ಎಲ್ಲ ಚಿಕನ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದನ್ನೆಲ್ಲ ಇವಾಗ ಚೆನ್ನಾಗಿ ಕಲಸಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದು 30 ಮಿನಿಟ್ಸ್ ಹಾಗೆ ಬಿಡೋಣ ಮ್ಯಾರಿನೇಟ್ ಆಗೋಕ್ಕೆ. ಆವಾಗ ಮಸಾಲೆ ಎಲ್ಲ ಇದಕ್ಕೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ನಿಮಗೆ ಟೈಮ್ ಇದ್ದರೆ ಜಾಸ್ತಿ ಹೊತ್ತು ಇದನ್ನು ಹಾಗೆ ಇಡ್ಬೋದು. ಇಲ್ಲ ಅಂದರೆ ಒಂದು 20-30 ಮಿನಿಟ್ಸ್ ಸಾಕು ಮ್ಯಾರಿನೇಟ್ ಆಗೋಕ್ಕೆ. ಬಾಣಲಿ ಈಗ ಎಣ್ಣೆ ಹಾಕಿ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೋಬೇಕು. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಇಲ್ಲಿ ಕಾಣುತ್ತಲ್ಲ ಈ ರೀತಿ ಒಂದೊಂದಾಗಿ ಚಿಕನ್ನ ಹಾಕ್ತಾ ಹೋಗಬೇಕು ಎಣ್ಣೆಗೆ. ನೀವು ದೊಡ್ಡ ಬಾಣಲಿ ತಗೊಂಡ್ರೆ ಅದರಲ್ಲೇ ಒಂದೇ ಸತಿಗೆ ನೀವು 7-8 ಪೀಸು ಲಾಲಿಪಾಪ್ನ ಹಾಕ್ಕೊಂಡು ಕಾಯಿಸ್ಕೋಬೋದು. ಇಲ್ಲ ಅಂದರೆ ನೀವು ಚಿಕ್ಕ ಬಾಣಲಿಲೇ ಒಂದು 4 ಪೀಸು ಒನ್ ಟೈಮ್ಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಾಯಿಸ್ಕೋಬೋದು. ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಒಂದು 7-8 ನಿಮಿಷ ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಒಂದೇ ಸತಿ ಹೈ ಫ್ಲೇಮ್ ಹಾಕಿ ಲಾಲಿಪಾಪ್ನ ಕಾಯಿಸೋದಕ್ಕೆ ಹೋಗಬೇಡಿ, ಸೀದೋಗ್ಬಿಡುತ್ತೆ. ಇದನ್ನು ಮಾಡುವಾಗ ಎಣ್ಣೆ ಬಿಟ್ಕೊಳ್ಳಲ್ಲ, ಎಣ್ಣೆ ಕೂಡ ಹಾಳಾಗಲ್ಲ. ನಿಮಗೆ ಇದನ್ನು ನೋಡುವಾಗಲೇ ಗೊತ್ತಾಗ್ಬೋದು ಈ ಚಿಕನ್ ಲಾಲಿಪಾಪ್ನ ಎಷ್ಟು ಚೆನ್ನಾಗಿ ಮನೇಲೇ ಈಸಿಯಾಗಿ ಮಾಡ್ಕೋಬೋದು ಅಂತ. ಅಲ್ಲದೆ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಿಗೂ ಕೂಡ ಇದನ್ನು ನೀವು ಮಾಡ್ಕೊಂಡು ತಿನ್ಬೋದು. ಈಗ ಚಿಕನ್ ಲಾಲಿಪಾಪ್ ಎಲ್ಲ ಚೆನ್ನಾಗಿ ಕಾದಿದೆ. ಇದನ್ನು ನಾನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಮನೇಲಿ ಬಿಸಿ ಇದ್ದಾಗಲೇ ತಿನ್ನೋದಕ್ಕೆ ಕೊಡಿ. ಆವಾಗ ಕ್ರಿಸ್ಪಿಯಾಗಿ ಇದು ತಿನ್ನೋದಕ್ಕೆ ಒಂದು ಒಳ್ಳೆ ಮಜಾ ಕೊಡುತ್ತೆ ನಿಮಗೆ. ಚಿಕನ್ ಲಾಲಿಪಾಪ್ ಈಗ ರೆಡಿಯಾಗಿದೆ. ಇದನ್ನು ನಾನು ನಿಮಗೆ ರೆಸ್ಟೋರೆಂಟಲ್ಲಿ ಸಿಗುತ್ತಲ್ಲ ಅದೇ ಟೈಪಲ್ಲಿ ಸಿಲ್ವರ್ ಫಾಯಿಲಲ್ಲಿ ಕವರ್ ಮಾಡಿಬಿಟ್ಟು ಡೆಕೋರೇಟ್ ಮಾಡಿದ್ದೀನಿ. ನಿಮಗೆ ಇದನ್ನು ನೋಡುವಾಗಲೇ ಗೊತ್ತಾಗ್ಬೋದು ಇದು ಎಷ್ಟೊಂದು ರುಚಿಯಾಗಿದೆ ಅಂತ.
ಇದು ಚಟ್ನಿ ಜೊತೆ, ಸಾಸ್ ಜೊತೆ ನಿಮ್ಗೆ ಯಾವ್ದು ಬೇಕೋ ಅದರಲ್ಲಿ ನೆಂಚ್ಕೊಂಡು ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಅಲ್ಲದೆ ಚಟ್ನಿ ಸಾಸ್ ಇಲ್ಲದೆ ಹಾಗೇನೂ ಕೂಡ ಇದನ್ನು ನೀವು ಖುಷಿಯಾಗಿ ತಿನ್ಬಹುದು. ನಿಮಗೂ ಈ ಚಿಕನ್ ಲಾಲಿಪಾಪ್ನ ಇವಾಗಲೇ ತಿನ್ನಬೇಕು ಅನ್ಸುತ್ತಲ್ಲ? ಹಾಗಿದ್ರೆ ಇದನ್ನು ಇವಾಗಲೇ ಮನೇಲಿ ಮಾಡ್ಕೊಂಡು ತಿನ್ನಿ. ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.